ಈ ವಿಡಿಯೋ ಹೆಣ್ಮಕ್ಳಿಗೆ ಆಯಿತಾ. ನಿಜ ಅನಿಸಿದರೆ ಕಮೆಂಟ್ ಮಾಡಿ ಆಯಿತಾ. ಹೆಣ್ಮಕ್ಳು ಎಷ್ಟೇ ಓದಿರಲಿ, ಡಾಕ್ಟ್ರು, ಇಂಜಿನಿಯರು, ಇನ್ನೇನೋ ಆಗಿರಲಿ ಆಯಿತಾ, ಮನೆಗೆ ಬಂದ ಮೇಲೆ ಪಾತ್ರೆ ಅಂತೂ ತೊಳಿಲೇಬೇಕಲ್ವಾ, ನಿಜ ಅಲ್ವಾ. ಇವಾಗಿನ ಕಾಲದಲ್ಲಿ ಹೆಣ್ಮಕ್ಳು ಎಷ್ಟು ಇಂಡಿಪೆಂಡ್ ಆಗಿರ್ತಾರೋ ಅಷ್ಟು ಒಳ್ಳೆಯದು, ಅಷ್ಟೇ ಮರ್ಯಾದೆ ಕೂಡ ಸಿಗುತ್ತೆ. ಇಲ್ಲಾಂದರೆ ಅವಳನ್ನ ಲೆಕ್ಕಕ್ಕೆ ತೆಗೆಯೋಳುವುದಿಲ್ಲ, ನಿಜ ಅಲ್ವಾ. ನಾನು ಇಲ್ಲಿ ಪಾತ್ರೆ ತೊಳಿತಾ ಇದ್ದೆ ಆಯಿತಾ. ಇಲ್ಲೊಂದು ಹೂ ಕಂಡಿತ್ತು, ತೋರಿಸ್ತೀನಿ ಕಾಣ್ತದಂತ ನಂಗೆ ಗೊತ್ತಿಲ್ಲ. ಆ್ಯಂಡ್ ಫೋಟೋ ತೆಗೆದು ಕೂಡ ಹಾಕಿರ್ತೀನಿ ನನ್ನ ಪೇಜಲ್ಲಿ, ನೀವು ಚೆಕ್ ಮಾಡ್ಕೊಳ್ಬೋದು. ಅದ್ರ ಹೆಸರು ಏನು ಅಂತ ಹೇಳಿ ನೀವು ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ. ಇಲ್ಲಿತ್ತು ನೋಡಿ, ಒಂಥರ ಚೆನ್ನಾಗಿದೆ ನೋಡಲಿಕ್ಕೆ. ಯಾರಿಗೆಲ್ಲ ಮೊಸರಿಗೆ ಸಕ್ಕರೆ ಹಾಕಿ ತಿನ್ನೋ ಅಭ್ಯಾಸ ಇದೆ ಹೇಳಿ. ನಂಗೆ ತುಂಬ ಇಷ್ಟ ಆಯಿತಾ. ಹಾಗಂತ ಯಾವಾಗಲೂ ತಿನ್ನೋದಿಲ್ಲ, ಅಪರೂಪಕ್ಕೆ ಖುಷಿಯಾಗುತ್ತೆ. ನೀವು ತಿಂತೀರಾ? ಕಮೆಂಟ್ ಮಾಡಿ ಆಯಿತಾ. ನಮ್ಮ ಮನೆಯಲ್ಲಿ ಇವತ್ತು ಒಂದು ಗುಲಾಬಿ ಆಗಿದೆ ಆಯಿತಾ. ಅದಕ್ಕೆ ಪನ್ನೀರ್ ಗುಲಾಬಿ ಅಂತ ಬೇಕಾ ಇಲ್ಲ ರಾಣಿ ರೋಸ್ ಅನ್ಬೇಕಾ ಗೊತ್ತಿಲ್ಲ. ನೋಡಿ ಪರಿಮಳ ಉಂಟು, ಪನ್ನೀರ್ ಅನಿಸುತ್ತೆ. ಚಂದ ಉಂಟಲ್ಲ. ಗುಲಾಬಿ ಗಿಡ ಇದೆ, ಆದರೆ ಒಂದು ಗುಲಾಬಿ ಆಗೋದಿಲ್ಲ. ಇದರಲ್ಲೊಂದು ಮೊಗ್ಗು ಬಂದಿದೆ, ಖುಷಿ ಆಗ್ತದೆ. ನನಗೆ ಎಲ್ಲ ಒಮ್ಮೆಲೆ ನೆನಪಾಗೋದಿಲ್ಲ ಆಯಿತಾ. ನೆನಪಾದಾಗ ವೀಡಿಯೋ ಮಾಡಿ ಬಿಡೋದು, ಆಮೇಲೆ ವೀಡಿಯೋ ಮಾಡ್ತೀನಿ ಅಂತ ಹೇಳಿದರೆ ಎಲ್ಲ ಮರ್ತೋಗ್ತದೆ. ಅದಕ್ಕೆ ಸಣ್ಣ ಸಣ್ಣ ಕ್ಲಿಪ್ ಮಾಡಿ ಇಟ್ಕೊಳ್ತೀನಿ, ಲಾಸ್ಟಿಗೆಲ್ಲ ಎಡಿಟ್ ಮಾಡಿ ಯೂಟ್ಯೂಬ್ಗೆ ಹಾಕ್ತೀನಿ. ಮಗುವಿಗೆ ಸ್ನಾನ ಮಾಡಿಸ್ಲಿಕ್ಕೆ ಹೊರಟೆ. ಸ್ನಾನ ಮಾಡಿಸೋದು ಇಲ್ಲಿ. ಇವತ್ತು ವಿಡಿಯೋ ಮಾಡ್ತಿರೋ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಗೊತ್ತುಂಟು, ಬಟ್ ನನಗೆ ಏನೆನಿಸ್ತದೋ ಅದನ್ನ ಆ ತಕ್ಷಣ ವಿಡಿಯೋ ಮಾಡಿಬಿಡ್ತಿದ್ದೇನೆ ಅಷ್ಟೇ. ನೋಡುವ ಹೇಗಾಗುತ್ತೆ ಅಂತ ಹೇಳಿ. ಅಷ್ಟು ನಾವು ಕೆಲಸ ಎಲ್ಲ ಮುಗಿಸಿ ಈಗ ಔಟ್ಸೈಡ್ ಹೋಗುವ ಅಂತೇಳಿ ಹೊರಟು ಬಂದ್ವಿ. ಹಾಗೆ ಚಾರ್ಮಡಿ ಘಾಟ್ ಯಾರು ನೋಡಿಲ್ಲ, ಅದು ಸಣ್ಣ ತುಣುಕನ್ನು ಇಲ್ಲಿ ಹಾಕಿದ್ದೇನೆ ನೋಡಿ. ಹಾಗೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕಮೆಂಟ್ ಎಲ್ಲ ಮಾಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ಈ ಥರ ಸಪೋರ್ಟ್ ಮಾಡ್ತಾ ಇದ್ದೀನಿ ನನಗೆ. ಥ್ಯಾಂಕ್ ಯು ಸೋ ಮಚ್.